ಅನಿಲ್ ಕುಂಬ್ಳೆ, ರಾಹುಲ್ ದ್ರಾವಿಡ್ ಅಂಥ ಜನರು, ಪ್ರಕಾಶ್ ಪಡುಕೋನೆ ಅವರೆಲ್ಲ ಇದ್ದಾರೆ. ಹಾಗೆ ಅದೇ ಥರ ನಮ್ಮ ಸಾಹಿತಿಗಳು ಸುಮಾರು ಜನ ಇದ್ದಾರೆ. ಅವರೆಲ್ಲರನ್ನೂ ಈಗ ನಮ್ಮ ಪುಟ್ಟ ಪುಟ್ಟ ಮಕ್ಕಳಲ್ಲಿ ನೋಡೋಣ. ಕೆಲವು ಪುಟಾಣಿಗಳು ತಯಾರಿಯಾಗಿ ನಿಂತಿದ್ದಾರೆ, ಇನ್ನೂ ಕೆಲವರು ಬರುವವರಿದ್ದಾರೆ. ಸೊ ಮಕ್ಕಳು ಏನು ಮಾಡಿದ್ರು ಚೆಂದ, ಇದೆಲ್ಲ ನಮ್ಮ ಹಿರಿಯರು ಯಾವಾಗಲೂ ಹೇಳ್ತಾರೆ, ಏನು ಮಾಡಿದ್ರು ಚೆಂದ. ಮಕ್ಕಳು ಸುಮ್ಮನೆ ಬಂದು ಸ್ಟೇಜಲ್ಲಿ ನಿಂತರೂ ಅದು ಆ ಮಕ್ಕಳ ಮುಖದಲ್ಲಿರೋ ಮುಗ್ಧತೆ ಇದೆಯಲ್ಲ, ಅದು ಅಷ್ಟು ಪ್ರೀತಿಯಾಗಿ ಅಷ್ಟು ಚೆನ್ನಾಗಿರುತ್ತೆ. ಎಲ್ರಿಗೂ ಅವ್ರು ನೋಡಿದ್ರೆ ಒಂಥರ ತುಂಬ ಮನಸ್ಸಿಗೆ ಸಂತೋಷ ಆಗುತ್ತೆ. ಸೊ ಈಗ ಆ ಮುಗ್ಧ ಮಕ್ಕಳನ್ನು ಬೇರೆ ಬೇರೆ ರೀತಿಯಲ್ಲಿ, ರಾಜ ರೀತಿಯಲ್ಲೋ ಅಥವಾ ಕನ್ನಡದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಆ ಥರ ವೀರರುಗಳ ವೇಷದಲ್ಲೋ ಅಥವಾ ನಮ್ಮ ದೇವರುಗಳು ಕೃಷ್ಣ ಆ ಥರ ಯಾವ ರೀತಿಯಲ್ಲಿ ಬರ್ತಾ ಇದ್ದಾರೆ ಅಂತ ಎಲ್ರಿಗೂ ಒಂಥರ ಕ್ಯೂರಿಯಾಸಿಟಿ ಆಗಿದೆ, ಎಲ್ರಿಗೂ ಇದಾಗಿದೆ. ಅವ್ರುಗಳು ಬರಲಿ ಅಂತ ನಾವು ಕಾಯ್ತಾ ಇದ್ದೀವಿ. ನೋಡೋಣ ಯಾರು ರೆಡಿ ಇದ್ದಾರೆ ಅಂತ. ಫಸ್ಟ್ ಯಾರು ರೆಡಿ ಇದ್ದೀರಾ ಪುಟಾಣಿಗಳ? ಯಾರು ಮೊದಲು ಬರ್ತಾ ಇದ್ದೀರಾ? ಇಲ್ಲಿರೋ ಪ್ರಶ್ನೆ ಅಂದರೆ ಅವರುಗಳು ಯಾವ ವೇಷ ಧರಿಸಿ ಬರ್ತಾ ಇದ್ದಾರೋ ಯಾರು ಅಂತ ನಾವು ಗುರುತು ಹಿಡಿಬೇಕು. ನಾವೆಲ್ಲರೂ ಸೇರಿ ಗುರುತು ಹಿಡಿಯೋಣ. ಮೊದಲನೇ ಮಗು ಬರ್ತಾ ಇದೆ. ಮೊದಲನೇ ಮಗು ದರ್ಶ ಪರ್ವತೀಕ ಕೃಷ್ಣದೇವರಾಯ ಅರಸನ ವೇಷದಲ್ಲಿ ಬರ್ತಾ ಇದ್ದಾರೆ. ವಿಜಯನಗರದ ಸಾಮ್ರಾಜ್ಯದ ಅರಸರು, ಹಂಪಿ ಸಾಮ್ರಾಜ್ಯದ ರಾಜರು, ಸುವರ್ಣ ಕಾಲದಲ್ಲಿ ಹರಿಸಿದ ಶ್ರೀ 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 ಕೃಷ್ಣದೇವರಾಜರಿಗೆ ಸ್ವಾಗತ ಸುಸ್ವಾಗತ. ಬರಲಿದ್ದಾರೆ ಬಹುಫಲ ಮಹಾರಾಜರಿಗೆ ಬಹುಫಲ. ವಿಜಯನಗರ ಸಾಮ್ರಾಜ್ಯವನ್ನು ಶ್ರೀ ಕೃಷ್ಣದೇವರಾಯರಿಗೆ ಬಹುಫಲ. ಕರ್ನಾಟಕ ಮಾತಾ ಕಿ, ಕರ್ನಾಟಕ ಮಾತಾ ಕಿ. ಥ್ಯಾಂಕ್ ಯು.
ಥ್ಯಾಂಕ್ ಯು ಶಾನ್. ಈಗ ಮುಂದಿನವರು ಬರ್ತಾರೆ. ಅವ್ರು ಯಾರು ಅಂತ ಅವರೇ ಮಾತಾಡ್ತಾರಂತೆ, ತಿಳಿಸ್ತಾರೆ. ನನ್ನ ಹೆಸರು ಆಕಾಶ್. ನಾನು ಕೃಷ್ಣ ದೇವರಾಯ ಒಡೆಯ. ಮತ್ತೊಂದು ಕೃಷ್ಣದೇವರಾಯ ಒಡೆಯರು ನನ್ನ ಎದುರುಗಡೆ ಇದ್ದಾರೆ. ಜೋರಾಗಿ ಚಪ್ಪಾಳೆ. ತುಂಬ ಚೆನ್ನಾಗಿ ರೆಡಿಯಾಗಿದ್ದೀರಾ. ಈಗ ಯಾರೋ ಸ್ಪೋರ್ಟ್ಸ್ ಆಟಗಾರರು ಬರ್ತಾ ಇದ್ದಾರೆ. ಇವ್ರು ಯಾರು ಅಂತ ಹೇಳ್ಬೇಕು. ಜೋರಾಗಿ ಬರ್ತಾ ಇದ್ದಾರೆ ಅವರು. ನಾನು ಪ್ರಕಾಶ್ ಪಡಕಾಡಿ. ನಾನು ಬ್ಯಾಡ್ಮಿಂಟನ್ ಪ್ಲೇಯರ್. ಈಗ ನೆಕ್ಸ್ಟ್ ಯಾವ ಮ್ಯಾಚ್ ಆಗಿರ್ತೀರ ನಿಮಗೆ? ಈಗ ಒಂದು ಪುಟ್ಟ ಬಾಲ ಬರ್ತಾ ಇದ್ದಾಳೆ. ಅವ್ರು ಯಾರು ಅಂತ ಹೇಳ್ಬೇಕು. ಇವರು ವಿದೇಶದಲ್ಲಿ ಹುಟ್ಟಿದ್ರು, ವಿದ್ಯಾಭ್ಯಾಸ ಮಾಡಿದ್ರು ಬೆಂಗಳೂರಿನಲ್ಲಿ. ಪ್ರಖ್ಯಾತ ಚಲನಚಿತ್ರ ನಟಿಯಾಗಿದ್ದಾಳೆ. ಇವಾಗ ಹೇಳಿ ಇವಳು ಯಾರು? ಇವಳು ದೀಪಿಕಾ ಪಡುಕೋಣೆ, ಪ್ರಸಿದ್ಧ ಚಿತ್ರನಟಿ. ಇಷ್ಟು ಎಲ್ಲ ಮಕ್ಕಳು ಅವರ ಪಾತ್ರಗಳನ್ನು ಮಾಡಿ ಮುಗಿಸಿದ್ದಾರೆ. ಇವಾಗ ಅವರನ್ನೆಲ್ಲ ಒಂದು ಸಲ ಈ ಸ್ಟೇಜ್ ಮೇಲೆ ಕರೆಯೋಣ.